ಇದರ ನಂತರ ಗ್ರೀನ್ ಹೌಸ್ನಲ್ಲಿ ನಾವು ಗಿಡಗಳನ್ನು ನೆಟ್ಟಿದ್ದೇವೆ. ಇದು ಯಾವುದು ಶೇಖರ್ ಅವರೇ? ಇದು ಯಾವ ಗಿಡ? ಇದು ಮುಳ್ಳು ಸೌತೆ. ಮುಳ್ಳು ಸೌತೆ, ಕುಕುಂಬರ್. ಕುಕುಂಬರ್ ಎಷ್ಟು ಟ್ರೇಯಲ್ಲಿ ಹಾಕಿದ್ದೀರಿ? ಇದು 3 ಟ್ರೈನಲ್ಲಿ ಉಂಟು. ಇದನ್ನು ಮೇಲೆ ಹೇಗೆ ಬಿಡ್ತೀರಿ? ಇದನ್ನು ಇದರ ಮೆಸ್ಸಿನಲ್ಲಿ ಮೇಲೆ ಹೀಗೆ ಬಿಡೋದು. ಇದರ ಫುಲ್ ಮೇಲೆ ಆಗ್ತದೆ, ಕವರ್ ಆಗ್ತದೆ. 3 ಟ್ರೇಯಲ್ಲಿದೆ. ತುಂಬ ಮುಳ್ಳು ಸೌತೆ ಆಗಲಿಕ್ಕೆ ಚಾನ್ಸ್ ಇದೆ ಅಲ್ವಾ? ಇದರ ಮಿಡ್ಲಿಂದ ಒಂದೊಂದು ಗಿಡ ತೆಗೆಯಲಿಕ್ಕೆ ಉಂಟು, ಇಲ್ಲೆಲ್ಲ ಹಾಕ್ಲಿಕ್ಕೆ ಉಂಟು. ಇಲ್ಲಿ ಎಕ್ಸ್ಟ್ರಾ ಜಾಸ್ತಿ ಆಗ್ತದೆ, ಜಾಸ್ತಿ ಆಗ್ತದೆ ಇದಕ್ಕೆ ಬಳ್ಳಿಗೆ. ಲೆಕ್ಕದಲ್ಲಿ ಆಗಬೇಕು. ಇದರಲ್ಲಿ ಆ್ಯಕ್ಚುಲಿ 5 ಅಥವಾ 6 ಇರಬೇಕು. ಇದರಲ್ಲಿ ತುಂಬ ಜಾಸ್ತಿ ಉಂಟು. ತೊಂದರೆ ಇಲ್ಲ. ಇದರಲ್ಲಿ ಸಣ್ಣ ಸಣ್ಣ ಗಿಡಗಳು ಯಾವುದಿದು? ಇದು ಅರಿವೆ. ಹರಿವೆ, ಕೆಂಪು ಅರಿವೆ. ಅದು ತೊಂದರೆ ಆಗೋದಿಲ್ಲ ಅದಕ್ಕೆ. ತೊಂದರೆ ಇದು ಮೇಲೆ ಹೋದ್ರೆ ತೊಂದರೆ ಆಗೋದಿಲ್ಲ. ಈ 3 ಟ್ರೇಯಲ್ಲಿ ತುಂಬ ಗಿಡ ಉಂಟು. ಇದು ಯಾವುದು ಶೇಖರ್ ಅವರೇ? ಇದು ಕೆಂಪು ಅರಿವೆ. ಕೆಂಪು ಹರಿವೆ. ಇದು ತುಂಬ ಜೀವಕ್ಕೆ ತುಂಬ ಒಳ್ಳೆಯ ವಿಷಯ ಅಲ್ವಾ? ಇದಕ್ಕೆ ಕೆಮಿಕಲ್ ಎಲ್ಲ ಏನು ಹಾಕ್ಲಿಕ್ಕಿಲ್ಲ, ಸಾವಯವ, ಪ್ಯೂರ್ ಸಾವಯವ. ಇಲ್ಲಿ ಇರುವಂಥ ಎಲ್ಲ ಗಿಡಗಳು ಸಾವಯವನೇ. ಸೆಗಣಿದ್ದು ನೀರು ಮಾಡಿ ಹಾಕೋದು, ಇದಕ್ಕೆ ಬೇಗ ಗ್ರೋತ್ ಬರ್ತದೆ. ಇದಕ್ಕೆ ಸಾಧಾರಣ ಈಗ 5-6 ದಿನ ಆಗಿದಷ್ಟೇ ನೋಡಿ. ಅಲ್ಲ, 10 ದಿನ ಆಗಿರ್ಬೋದು. 10 ದಿನದಲ್ಲಿ ಇಷ್ಟಾಗಿದೆ. 3 ಟ್ರೇ ಫುಲ್ ಇದೆ. ಮತ್ತು ಕೆಲವು ಬಾಕಿ ಟ್ರೇಯಲ್ಲಿ ಸಹ ಸ್ವಲ್ಪ ಬಿದ್ದಿದೆ. ಎಲ್ಲಿ ಅದರ ಬೀಜ ಬಿದ್ದಿದೆ ಅದೆಲ್ಲ ಆಗ್ತಾ ಇರ್ತದೆ ಅಲ್ವಾ? ಯಾವುದು ಗಿಡ? ಬೆಂಡೆ. ಎಷ್ಟು ಟ್ರೇಯಲ್ಲಿ ಹಾಕಿದ್ದೀರಿ? ಇದು 6 ಟ್ರೈ, 8 ಟ್ರೈನಲ್ಲಿ ಉಂಟು. 1 2 3 4 5 6 ಮತ್ತು ಅದು 7-8 ಟ್ರೇ. ಇದು ನಿನ್ನೆ ಹಾಕಿದಕ್ಕೆ ಬಿಸಿಲು ಬೀಳ್ತದಂತ ಅದಕ್ಕೆ ಸಪೋರ್ಟ್ ಕೊಟ್ಟ. ಈಗ ಕರೆಕ್ಟ್ ಆಗಿದೆ ನೋಡಿ. ಇದರ ಮಿಡ್ಲಿಂದ ಗಿಡ ತೆಗೆಯಲಿಕ್ಕೆ ಉಂಟು. ಅದು ಇನ್ನೊಂದು ಕಡೆ ಹಾಕುವಾಗ ಬಿಟ್ಟದು. ಇದು ತುಂಬ ಒಳ್ಳೆಯ ಜಾತಿಯ ಇದು ಊರಿನ ಬೆಂಡೆ. ಉದ್ದದು, ವೈಟ್, ತುಂಬ ಟೇಸ್ಟ್. ಇಲ್ಲೆಲ್ಲ ಗಿಡ ಉಂಟು ನೋಡಿ. ಇದು 8 ಟ್ರೇಯಲ್ಲಿದ್ದೇವೆ. 8 ಟ್ರೈ. ಮತ್ತೆ ಇದು ಇದರದ್ದು. ಶೇಖರ್ ಅವರೇ, ಇದರಲ್ಲಿ ತುಂಬ ಗಿಡ ಉಂಟಲ್ಲ, ಇದು ಯಾವುದು? ಇದು ಸೌತೆಕಾಯಿ. ಇಷ್ಟು ಗಿಡ ಹಾಕಿದ್ರೆ ಆಗುತ್ತಾ? ಅದು ಮಿಡ್ಲಿಂದ ತೆಗೆಯಲಿಕ್ಕೆ ಉಂಟು ಒಂದೊಂದು. ಸೌತೆ ಅದು ಸಣ್ಣದು ಉದ್ದದ? ದೊಡ್ಡ ಸೌತೆ. ಎಷ್ಟು ದೊಡ್ಡದು? 2 ಕಿಲೋ ಆಗ್ತದೆ ಇದು. ಮತ್ತೆ ಸೌತೆ, ಮುಳ್ಳು ಸೌತೆ ಅಲ್ಲ, ಸೌತೆ. ಓಕೆ. ಇದು ಸೌತೆಕಾಯಿ. ಮೇಲಿನ 2 ಟ್ರೇಯಲ್ಲಿ ಎಂತ ಉಂಟಿದ್ದು? ಇದು ಹೀರೆಕಾಯ. ಇದು ಹೀರೆಕಾಯಿ 3 ಗಿಡ. 1 2 ಇನ್ನೊಂದು ಇಲ್ಲಿ ಬರ್ತದೆ ಈಗ. ಅದು ಬರ್ತಾ ಉಂಟು, ಅಷ್ಟು ಗ್ರೋತ್ ಆಗ್ತಾ ಉಂಟು. ಇದು ಎಂಥದ್ದು? ಇದು ಕಂಚಳ. ಕಂಚಳ ಅಂದರೆ ಇದು ಲೇಡೀಸ್ ಫಿಂಗರ್. ಅಲ್ಲ, ಇದು ಹಾಗಲಕಾಯಿ. ಇದು ಹಾಗಲಕಾಯಿ. 1 2 ಇಲ್ಲಿ ಮಧ್ಯದಲ್ಲಿ ಒಂದು ಬರ್ತದ. 4 5 ಲಿಮಿಟೆಡ್ ಗಿಡ. 5 ಗಿಡ. ಇಲ್ಲಿ ಒಂದು ಬರ್ತಾ ಉಂಟು ನೋಡಿ. ಇಲ್ಲಿ ಬನ್ನಿ. ಇಲ್ಲಿ ಒಂದು ಬರ್ತಾ ಉಂಟು ನೋಡಿ. ಹೌದಾ? ಹಾಗೆ 5 ಗಿಡ ಉಂಟು. ಮತ್ತೆ ಇದು ನಮ್ದು ಆರ್ಗಾನಿಕ್. ಇದು ಕಿಚನ್ ವೇಸ್ಟ್ ಎಲ್ಲ ಇದರಲ್ಲಿ ಬರ್ತದೆ. ಇದರಲ್ಲಿ ಅವರು ನೋಡಿ, ಇದು ಕೌಡಂಗ್ ತಂದು ಹಾಕ್ತಾರೆ. ಇದನ್ನೇ ಇದಕ್ಕೆ ಉಪಯೋಗಿಸೋದು. ನಮ್ಮದು ಪ್ಯೂರ್ ಸಾವಯವ, ತುಂಬ ಒಳ್ಳೆಯ ತಳಿ ಬರ್ತದೆ. ಇನ್ನು ಹೊರಗಡೆ ಎಲ್ಲ ಹಾಕ್ಲಿಕ್ಕೆ ಉಂಟು. ಗ್ರೀನ್ ಹೌಸಿಂದ ಹೊರಗೆ ಬಂದಿದ್ದೇವೆ. ಇಲ್ಲಿ ಹೊರಗಡೆ ನಾವು ಬದನೆ ಅಂದರೆ ಗುಳ್ಳ ಹಾಕಿದೆ. ಗುಳ್ಳ ಅಂದರೆ ಮಟ್ಟಿ ಗುಳ್ಳದ ಟೈಪ್ ಆಗೋದಿಲ್ಲ ಹೊರಗಡೆ, ಆದರೂ ಗುಳ್ಳದ ಟೇಸ್ಟ್ ಇದೆ. ಇದು ಬೆಂಡೆಕಾಯಿ. ಒಂದು ಬೆಂಡೆ ಮಧ್ಯದಲ್ಲಿ ಒಂದು ಬೆಂಡೆ ಬಂದಿದೆ. ಬದನೆಕಾಯಿ. ಇದೆಲ್ಲ ಬದನೆ. ಇದು ಬದನೆ. 12 ಗಿಡ ಉಂಟು. 12 ಗಿಡ ಬದನೆ. ಇದು ಬೆಂಡೆಕಾಯಿ. ಬದನೆ ಅಂದರೆ ಗುಳ್ಳ. ಬದನೆ. ನಮ್ಮದು ಈ ಮರ ಗಾಳಿಗೆ ಬಿದ್ದೋಯ್ತು. ಡ್ರಮ್ ಸ್ಟಿಕ್ ಅದನ್ನು ಈಗ ಟ್ರಿಮ್ ಮಾಡಿದ್ದೇವೆ. ಪುನಃ ಅದಕ್ಕೆ ಜೀವ ಬರ್ತಾ ಇದೆ. ನೋಡೋಣ ನೆಕ್ಸ್ಟ್ ಇದಕ್ಕೆ.
ಸ್ಟಿಕ್ ಇಲ್ಲಿ ಕೂಡ ಇದೆ, ನಾವು ತುಂಬ ಹಾಕಿದ್ದೇವೆ. ಇನ್ನು ಅಲ್ಲಿ ಮೇಲಿನ ಪ್ಲಾಟಿನಲ್ಲಿ ಕೂಡ ರೇಖಾ ಅವರ ಪ್ಲಾಟ್ನಲ್ಲಿ ತುಂಬ ಗಿಡವನ್ನು ನಟ್ಟಿದ್ದೇವೆ. ಅದರದ್ದು ನೆಕ್ಸ್ಟ್ ಇಯರಿಗೆ ನಮಗೆ ಅದರದ್ದು ಫಲ ಸಿಗ್ಬೋದು. ಇದು ಒಂದು ಪ್ಲಾಟ್ನಲ್ಲಿ ನಾವು ಇವತ್ತು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ನಾವು ತುಂಬ ಥರದ ಬೆಳೆಯನ್ನು ಬೆಳೀಲಿಕ್ಕಿದ್ದೇವೆ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇವೆ.